ಕಟ್ ಮಾಡಿರುವ ಈರುಳ್ಳಿಗೆ ಒಗ್ಗರಣೆ ಹಾಕಿ ನೋಡಿ. ಸೀಸನಲ್ ಉಪ್ಪಿನಕಾಯಿ ರೆಡಿ. ನೀವು ಈರುಳ್ಳಿಯಲ್ಲಿ ರೆಸಿಪಿ ಮಾಡಿ ತಿಂದಿದ್ದೀರಾ? ಈರುಳ್ಳಿ ಇಲ್ಲದೆ ಅಡಿಗೆ ಆಗೋದಿಲ್ಲ. ಹಾಗೆ ಇವತ್ತಿನ ಒಂದು ಹೊಸ ರೆಸಿಪಿ ನೋಡಿ. ಊಟ ಮಾಡೋ ಟೈಮಲ್ಲಿ ದಿಢೀರನೆ ಉಪ್ಪಿನಕಾಯಿ ಬೇಕು ಅನಿಸುತ್ತೆ. ಸೀಸನಲ್ ಆದರೆ ಮಾವಿನಕಾಯಿ ಸಿಗುತ್ತೆ. ಇಲ್ಲ ಅಂದರೆ ದಿಢೀರನೆ ಉಪ್ಪಿನಕಾಯಿ ಹಾಕಬೇಕಂದ್ರೆ ಈರುಳ್ಳಿಯಲ್ಲಿ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ನಾನು 1/4 kg ಆಗುವಷ್ಟು ಈರುಳ್ಳಿಯನ್ನು ತಗೊಂಡು ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ. 2ರಿಂದ 3 ದಿನವರೆಗೂ ಇಟ್ಟು ನೀವು ಈ ಒಂದು ಈರುಳ್ಳಿ ಉಪ್ಪಿನಕಾಯಿನ ತಿನ್ಬೋದು. ನೋಡಿ, ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಬಿಡಿ. ಇದಕ್ಕೆ ನಿಮಗೆ ಇನ್ನೊಂಚೂರು ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಇತ್ತು ಅಂದರೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಬಿಡಿ. ನಿಮಗೆ ಬೇಡ ಅಂದರೆ ಖಾರದ ಪುಡಿ ಮಾತ್ರ ಸೇರಿಸ್ಕೊಳ್ಬೋದು. ಈಗ ಕೆಲವೊಂದು ಸ್ಪೈಸಸ್ ಪೌಡ್ರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಬೇಕಾಗುವಂಥ ಒಂದು ಜೀರಿಗೆ, ಸಾಸಿವೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಮ್ಯಾಂಗೋ ಪುಡಿ ಏನಾದರೂ ಇತ್ತು ಅಂದರೆ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಬ್ಯಾಡಗಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ತುಂಬ ಸುಲಭ ನೋಡಿ. ಈಗ ಒಂದು ಒಗ್ಗರಣೆ ಚಟಾಪಟ್ ಮಾಡ್ಕೊಳ್ಳೋಣ. ಸೋಂಪನ್ನು ಹಾಕ್ತಾಯಿದ್ದೀನಿ. ಇಂಥ ಉಪ್ಪಿನಕಾಯಿಗಳಿಗೆ ಸೋಂಪು ಸಖತ್ತಾಗಿರುತ್ತೆ. ಒಗ್ಗರಣೆಗೆ ಸೋಂಪನ್ನು ಮಿಕ್ಸ್ ಮಾಡಿ 1 ಚಮಚ ಸೋಂಪು, 1 ಚಮಚ ಜೀರಿಗೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಬೆಳ್ಳುಳ್ಳಿಯನ್ನು ಹಾಗೆ ಸಿಪ್ಪೆ ಸುಲಿದು ಒಂದು 2ರಿಂದ 3 ಹಾಕ್ತಾಯಿದ್ದೀನಿ. ನಾನು ಮಾಡುವ ವಿಧಾನ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಸಮಯದಲ್ಲಿ ನಿಮಗೆ ಇಂಗಿನ ಸ್ಮೆಲ್ ಬೇಕಂದರೆ ಇಂಗು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಹಾಕಿಲ್ಲ, ಈರುಳ್ಳಿ ಆಗಿರೋದ್ರಿಂದ ಇಂಗನ್ನು ಸೇರಿಸ್ಕೊಂಡಿಲ್ಲ. ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಘಮಘಮಿಸುವ ಪಟಾಪಟ ರೆಡಿ ಆಗುವಂತಹ 2 ನಿಮಿಷದಲ್ಲಿ ರೆಡಿಯಾಗುವ ಈರುಳ್ಳಿ ಉಪ್ಪಿನಕಾಯಿ ರೆಡಿ ಆಯಿತು. ಉಪ್ಪಿನಕಾಯಿ ಇಲ್ಲದಾಗ, ಪಲ್ಯ ಇಲ್ಲದಾಗ ಈ ರೀತಿಯಾಗಿ ಒಮ್ಮೆ ನೀವು ಟ್ರೈ ಮಾಡ್ಬೋದು. ತುಂಬ ಬೇಗವಾಗಿ ಉಪ್ಪಿನಕಾಯಿ ರುಚಿಯಲ್ಲೇ ಈ ಒಂದು ರುಚಿ ಸಿಗುತ್ತೆ ನಿಮಗೆ. ಇದನ್ನು ಚಪಾತಿಗೆ, ಬಿಸಿ ಅನ್ನದ ಜೊತೆ ತಿನ್ಬೋದು. ಮತ್ತು ಏನಾದರೂ ಪಲಾವ್ ಏನಾದರೂ ಮಾಡಿದರೆ ಅದಕ್ಕೂ ಕೂಡ ಸೈಡಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ತುಂಬ ಸುಲಭ ಮಾಡುವ ವಿಧಾನ. ಬಿಸಿ ಬಿಸಿ ಚಪಾತಿ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಪಲಾವ್ ಏನಾದರೂ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಸಿಂಪಲ್ ಆಗಿರುವ ರೆಸಿಪಿ ಇದಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.